So let us start today's session. What are so ಒಂದು ಪ್ರೋಗ್ರಾಮಲ್ಲಿ ಮಲ್ಟಿಪಲ್ ಮೇನ್ ಮೆಥಡ್ಸು ಇರ್ತಾವ. ಓಕೆ, ಸೊ ಅನ್ನೋ ಕ್ವಶನ್ಗೆ ಆನ್ಸರ್ ಇಲ್ಲಿದೆ. ಸೊ ಇನ್ C#.net ವಿ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಮೇನ್ ಮೆಥಡ್ಸ್. ಈ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಬರ್ಬೋದು. ದಟ್ ಕ್ಲಾಸಸ್ ಮಸ್ಟ್ ಹ್ಯಾವ್ ಮೇನ್ ಮೆಥಡ್ ಆಸ್ ಎ ಮೆಂಬರ್, ಬಟ್ this is what is normally expected, but in C# includes features enable us to define more than one class with the main method. So ಹೇಗಾಯಿತು ಅದು ಹೇಗೆ ಪಾಸಿಬಲ್ ಅಂತ ನೋಡೋಣ. ಸೊ CSC how to compile the file program ಯಾವ್ದು ಮಾಡೋದು ಅಂದರೆ CSC filename.cs /main class name. ಸೊ ಈ ರೀತಿ ಕಂಪೈಲ್ ಮಾಡಬೇಕು. ಸೊ ಪ್ರೋಗ್ರಾಮ್ ಹೇಗಿರುತ್ತೆ ನೋಡೋಣ. So here is a class using systems class A which contains one main method. ಕಾಣಿಸ್ತಾ ಇದೆಯಲ್ಲ, right? So there is another class B in the same file which contains one more main method. Okay, so it is displaying a class A as class A, this is displaying a class B, and that is possible. Compile what we have so far. Simple program, very simple programs. Be real life application will contain large number of statements with complex logic. So thoroughly design is carried out, and no matter how much care is taken in coding. So syntax error, logic errors, we'll deal with those errors now. Then ಈ ರೀತಿ ಮಾಡ್ಬೋದು. You mention it. ಸೊ ಅದನ್ನು ನೋಡೋಣ. ದ ಫೈಲ್ ನೇಮ್ ಈಸ್ filename.cs. ಓಕೆ, filename.cs ಅಂತ ಕೊಟ್ಟಿದ್ದೀವಿ. ವೇರ್ ದ ಕೋಡ್ ಈಸ್ ಸ್ಟೋರ್ಡ್ ಅಂಡ್ ಕ್ಲಾಸ್ ನೇಮ್ ಈಸ್ ದಿ ನೇಮ್ ಆಫ್ ದಿ ಕ್ಲಾಸ್ ಕಂಟೈನಿಂಗ್ ಮೇನ್. ಓಕೆ, main which is would likely the entry point. Show simple program with that has two containing main methods. We may save file as multi-main.cs. so ಈ ಫೈಲ್ ನ multi-main.cs ಅಂತ ಸೇವ್ ಮಾಡಿ and compile it using switch. ಸೊ ಯಾವ ನೀವು ಸ್ಲ್ಯಾಶ್ ಯೂಸ್ ಮಾಡಿಬಿಟ್ಟು ರನ್ ಮಾಡಬೇಕು. ಮೇಯ್ನು ಕ್ಲಾಸ್ ನೇಮು, ಇನ್ನೊಂದು ಸ್ಲ್ಯಾಶ್ ಮೇಯ್ನು, ಇದು ಸಿಂಟ್ಯಾಕ್ಸ್, ಜನರಲ್ ಸಿಂಟ್ಯಾಕ್ಸ್ ಈ ರೀತಿ ಮಾಡಬೇಕು ಅಂತ. ಎರಡು ಮೇಲಿದ್ದರೆ ಈ ರೀತಿ ಕಂಪೈಲ್ ಮಾಡಬೇಕು. ಸೊ ನೀವು ಕಂಪೈಲ್ ಮಾಡ್ಬೇಕಾದ್ರೆ /main: ಕೊಟ್ಬಿಟ್ಟು ಕ್ಲಾಸ್ ಎ, ಅಥವಾ ಇನ್ನೊಂದು ಸಲ ರನ್ ಮಾಡ್ಬೇಕಾದ್ರೆ ಇದಿಷ್ಟು ಒಂದಾಯಿತು, ಇನ್ನೊಂದು ಸಲ ರನ್ ಮಾಡ್ಬೇಕಾದ್ರೆ /main ಕೊಟ್ಟು ಕ್ಲಾಸ್ ಬಿ ಕೊಡಬೇಕು. ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಇಷ್ಟೇ /main ಕೊಟ್ಟು ಕ್ಲಾಸ್ ಎ ಕೊಡಬೇಕು. ಆವಾಗ ಕ್ಲಾಸ್ ಎ ಅಲ್ಲಿರೋ ಮೇನಿಂದ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಿದ್ರೋ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ದಟ್ಸ್ ಕ್ವೈಟ್ ಸಿಂಪಲ್. ಸೊ ಯು ರೈಟ್ ಇಟ್ ಇನ್ ಅಕಾರ್ಡಿಂಗ್ ಟು ಯೂಸಿಂಗ್ ಟೆಕ್ನಿಕಲ್ ವರ್ಡ್ಸ್, ರೈಟ್? ಸೊ ಅದು ಟು ಮೇನ್ ಕ್ಲಾಸ್ ಯೂಸ್ ಮಾಡಿ ರನ್ ಮಾಡುವಂಥ ಪ್ರೋಗ್ರಾಮ್. ಸೊ ಎರರ್ಸ್ ಹೇಗೆ ಹ್ಯಾಂಡಲ್ ಮಾಡುತ್ತೆ, ನೀವು ಪ್ರೋಗ್ರಾಮ್ ಬರ್ತಿದ್ದೀರಾ ಅಂದರೆ ದೇರ್ ಮೇ ಬಿ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಎರರ್ಸ್ ಆಫ್ ಲೈಕ್ ಸಿಂಟ್ಯಾಕ್ಸ್ ಎರರ್ಸ್. ಬರಿಬೇಕಾದ್ರೆ ಎಲ್ಲಾದ್ರೂ ಸೆಮಿಕೋಲನ್ ಕೊಟ್ಟಿದ್ದೀರಾ, ಸೆಂಟೆನ್ಸ್ ನೀವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೇಕಾದ್ರೆ ಎಲ್ಲಾದರೂ ಫುಲ್ ಸ್ಟಾಪ್ ಕೊಡದೆ ಹೋದರೆ, ಕಾಮ ಕೊಡದೆ ಹೋದರೆ ಎರರ್ ಬರ್ತಲ್ಲ, ಆ ರೀತಿ ಎರರ್ಸ್ ಇವು, ರೈಟ್? ಸಿಂಟ್ಯಾಕ್ಟಿಕಲ್. The message contains the following information: name of the file being compiled, errors.cs. errors.csಗೆ ಅವು ಅಲ್ಲಿ ಹೋಗ್ತವೆ. ಲೈನ್ ನಂಬರ್ ಆ್ಯಂಡ್ ದಿ ಕಾಲಮ್ ಪೊಸಿಷನ್ ಆಫ್ ದಿ ಎರರ್ ಅಲ್ಲಿ ಕೂಡ ತೋರಿಸುತ್ತೆ. ಆ್ಯಂಡ್ ಎರರ್ ಕೋಡ್ ಕೂಡ ಜನ್ರೇಟ್ ಆಗುತ್ತೆ ಕಂಪೈಲ್ ಟೈಮಲ್ಲಿ. CS ಈ ಥರ ಬರುತ್ತೆ. C# ಇಂಥ ಕೋಡ್ ಜನ್ರೇಟ್ ಆಗಿದೆ ಅಂತ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದಿ ಎರರ್ ಕೂಡ ತೋರಿಸುತ್ತೆ. ಓಕೆ, ದಿಸ್ ಈಸ್ ಹೌ ಯು ಜನರೇಟ್ ಎರರ್ಸ್. ಸೊ ಪ್ರೋಗ್ರಾಮ್ ಸ್ಟ್ರಕ್ಚರ್ ನಿಮಗೆ ಗೊತ್ತಾಯಿದೆ. ಡಾಕ್ಯುಮೆಂಟ್ ಸೆಕ್ಷನ್ ಇದೆ, ಯೂಸಿಂಗ್ ಸೆಕ್ಷನ್ ಇದೆ, ಆಮೇಲೆ ಇಂಟರ್ಫೇಸ್ ಸೆಕ್ಷನ್ಸು, ಕ್ಲಾಸಸ್ಸು, ಮೇನ್ ಮೆಥಡು. ಯೂಸಿಂಗ್ ಸೆಕ್ಷನಲ್ಲಿ ನೀವು ನೇಮ್ ಸ್ಪೇಸ್ ಸೆಕ್ಷನ್ನು ಕೊಡ್ಬೋದು. ಇಲ್ಲಿ ಮೇಲೆ ಕೆಳಗೆ ಮಾಡ್ಬೋದು. ಯು ಕ್ಯಾನ್ ಡೂ ದಟ್, ರೈಟ್? ನೇಮ್ ಸ್ಪೇಸ್ ಯೂಸಿಂಗ್ ಎಲ್ಲ ಕಾಲ್ ಮಾಡಿಬಿಟ್ಟು ಆಮೇಲೆ ನೇಮ್ ಸ್ಪೇಸ್ ಕೊಡ್ಬೋದು. ಓಕೆ, ಯು ಯೂಶುವಲಿ ಸಿ ದಿಸ್ ಥಿಂಗ್ಸ್ ವೈಲ್ ರೈಟಿಂಗ್ ದ ಪ್ರೋಗ್ರಾಮ್. ಬರ್ದಿರೋದ್ರಲ್ಲೆಲ್ಲ ಅದೇ ಥರ ಇದೆ. ಓಕೆ,
ಸೊ ನೀವು ಟೈಪ್ ಮಾಡ್ತಿದ್ದಂಗೆ ನಿಮ್ಮ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ರೆ ಆ ವೇರಿಯೇಬಲ್ ನೇಮ್ ಅದೇ ಬರ್ತಾ ಇರುತ್ತೆ. ಯು ಜಸ್ಟ್ ಟೈಪ್ ಟ್ಯಾಬ್ ಕೊಟ್ಟು ಡಾಟ್ ಕೊಟ್ಟರೆ ಅದು ಡಾಟ್ ಅದಕ್ಕೆ ಬರ್ತಕ್ಕಂಥ ಸಬ್ ಮೆಂಬರ್ಸು ಮೆಂಬರ್ ಫಂಕ್ಷನ್ಸು ಎಲ್ಲ ಕೊಡುತ್ತೆ. So these things actually when you writing the code you have seen all these things, right? So don't worry, it will be quite easy when you write the code especially in Windows applications or web forms time alli idu tumba easy. So literals data types ನಿಮಗೆ ಗೊತ್ತಾಯಿದೆ. ಸೊ ಡಾಟಾ ಟೈಪ್ಸ್ ಡಿಕ್ಲರೇಷನ್ ಪಾರ್ಟು ಐಡೆಂಟಿಫೈಯರ್ ಅಂದ್ರೇನು, ಕೀವರ್ಡ್ಸ್ ಅಂದ್ರೇನು, ಲಿಟ್ರಲ್ಸ್ ಅಂದ್ರೇನು, ಇವೆಲ್ಲ ಟೋಕನ್ಸ್. ಸಿ ಯಲ್ಲಿರೋ ಟೋಕನ್ಸ್ ಇದ್ದಂಗೆ ಇದರಲ್ಲಿ C# ಟೋಕನ್ಸ್. ಕೀವರ್ಡ್ಸ್ ಆರ್ ಇದರಲ್ಲಿ ತುಂಬ ಲೈಬ್ರರಿ ಫೈಲ್ಸ್ ಇದೆ, ತುಂಬ ಕೀವರ್ಡ್ಸ್ ಬಂದೇ ಬರುತ್ತೆ. ಆಬ್ವಿಯಸ್ಲಿ ಯು ವಿಲ್ ಗೆಟ್ ಮೋರ್ ದ್ಯಾನ್ ಎನಫ್ through which we can perform any type of programs. ಎಂಥ ಪ್ರೋಗ್ರಾಮ್ ಕೂಡ ಡೆವಲಪ್ ಮಾಡೋದಕ್ಕೆ ಬೇಕಾದಂಥ ಕೀವರ್ಡ್ಸ್ ಇದ್ದಾವೆ. ಐಡೆಂಟಿಫೈಯರ್ ರೂಲ್ಸ್ ಆರ್ ದೀಸ್, ದೇ ಕ್ಯಾನ್ have alphabets, digits and underscore characters. They must not begin with digits. Of course, this is usual. Uppercase and lowercase are different, distinct. Keywords in standalone mode cannot be used as identifier. Of course, keywords na use ಮಾಡಬೇಡಿ ಅಂತ ಇನ್ನೊಂದು ಥರ ಹೇಳ್ತಾ ಇದ್ದಾರೆ ಅಷ್ಟೇ. C# permits the use of keywords as identifiers when they are prefixed with the at character. ಸೊ ಕೀವರ್ಡ್ಸ್ನ ಯೂಸ್ ಮಾಡೋದಕ್ಕೆ ಅಲೋ ಮಾಡುತ್ತೆ, ಅದರ ಮುಂಚೆ ಅಟ್ ಸಿಂಬಲ್ನ ಹಾಕ್ಬಿಟ್ಟು ಯೂಸ್ ಮಾಡಿ ಅಂತ ಹೇಳುತ್ತೆ. ಓಕೆ, ಇನ್ ಕೇಸ್ ಬಂತು ಅಂದರೆ the operators are symbols. They're coming to operators, star, slash, ಆಪರೇಟರ್ಸ್ ಅವೆಲ್ಲ ಬಿಟ್ಟು ಅವೆಲ್ಲೂ ಅವು ಕೂಡ ಇದೆ. ಆ್ಯಂಡ್ ನಾವು ಪ್ರೋಗ್ರಾಮ್ ಮಧ್ಯದಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ಯಾರಂಥಿಸಸ್ ಯಾವಾಗ ಬರ್ತವೆ, ಸ್ಮಾಲ್ ಬ್ರಾಕೆಟ್ ಆ್ಯಸ್ ಯೂಶುವಲ್, ಫಂಕ್ಷನ್ಸ್ಗಳಿಗೆ ನಾವು ಯೂಸ್ ಮಾಡ್ತೀವಿ, ಬ್ರೇಸಸ್ ವೈಲ್ ಅಸೈನಿಂಗ್ ವ್ಯಾಲ್ಯೂಸ್ ಟು ಅರೇಸ್ ಆಸ್ ವೆಲ್ ಆಸ್ ವೈಲ್ ಡಿಕ್ಲೇರಿಂಗ್ ಫಂಕ್ಷನ್ಸ್ ಸ್ಟಾರ್ಟ್ ಮಾಡಿದಾಗ ಫಂಕ್ಷನ್ ಮೆಥಡ್ಸ್ ಒಳಗೆ. ಓಕೆ, ಲೈಕ್ ದಟ್. ಬಿಗ್ ಬ್ರಾಕೆಟ್ಸ್ ಅರೇಸ್ಗಳಿಗೆ ಸಮ್ ಇಂಡೆಕ್ಸ್ ವ್ಯಾಲ್ಯೂಸ್ಗೆ ಯೂಸ್ ಮಾಡ್ತೀವಿ. ಪೀರಿಯಡ್ಸ್, ಕಾಮ, ಕೋಲನ್, ಸೆಮಿಕೋಲನ್ ಎಲ್ಲ ಬರುತ್ತೆ. ಕೋಲನ್ ಯೂಸ್ ಮಾಡ್ತೀವಿ ವೆನ್ ಯು ಇನ್ಹೆರಿಟ್ ಪ್ರಾಪರ್ಟೀಸ್ ಅಂಡ್ ಮೆಥಡ್ಸ್ ಆಫ್ ಸೂಪರ್ ಕ್ಲಾಸು ಸಬ್ ಕ್ಲಾಸ್ಗೆ ಯೂಸ್ ಮಾಡಬೇಕಾದ್ರೆ ಕೋಲನ್ನ ಯೂಸ್ ಮಾಡ್ತೀವಿ. ಸೊ ಸ್ಟೇಟ್ಮೆಂಟ್ಸ್ ಬಂದ್ಬಿಟ್ಟು ಎಂಟಿ ಸ್ಟೇಟ್ಮೆಂಟ್ಸ್, ಲೇಬಲ್ ಸ್ಟೇಟ್ಮೆಂಟ್ಸ್. ಇಲ್ಲೂ ಕೂಡ ಲೇಬಲ್ ಸ್ಟೇಟ್ಮೆಂಟ್ಸ್ ಅಂದರೆ ವೆನ್ ಯು ಯೂಸ್ ಗೋ ಟು ಕೂಡ ಇಲ್ಲೂ ಇರುತ್ತೆ. ಗೋ ಟು ಲೇಬಲ್ ಹಾಕ್ಬಿಟ್ಟು ನೀವು ವೈಲ್ ಲೂಪನ್ನು ಬರೆದಾಗೆ ಗೋ ಟು ಕೊಟ್ಬಿಟ್ಟು ಹಾಕ್ಬೋದು, ಕಂಡೀಷನ್ ಹಾಕ್ಬಿಟ್ಟು ಗೋ ಟು ಲೇಬಲಲ್ಲಿ ಹೋಗ್ತಾ ಇರುತ್ತೆ ಅಲ್ಲಿ. ಸೊ ದಿಸ್ ಈಸ್ ಸಿ ಪ್ರೋಗ್ರಾಮಲ್ಲಿ ಕಲ್ತಿದ್ದೀರ ನೀವು. ಡಿಕ್ಲರೇಷನ್ ಆಫ್ ಸ್ಟೇಟ್ಮೆಂಟ್ಸ್, ಎಕ್ಸ್ಪ್ರೆಷನ್ಸ್ ವಿಚ್ ಈಸ್ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಆ್ಯಂಡ್ ಆಪರೆಂಟ್ಸ್, ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಇಟ್ ಈಸ್ ಇಫ್ ಎಲ್ಸ್, ಇಂಟ್ರಾಕ್ಷನ್ ಸ್ಟೇಟ್ಮೆಂಟ್ಸ್ ಅಂದರೆ ಲೂಪ್ಸ್, ಇವೆಲ್ಲ ಲೂಪ್ಸ್. ಜಂಪ್ ಸ್ಟೇಟ್ಮೆಂಟ್ಸ್ ಅದೇ ಗೋ ಟು, ಕಂಟಿನ್ಯೂ, ಬ್ರೇಕ್, ರಿಟರ್ನ್. ಟ್ರೈ ಸ್ಟೇಟ್ಮೆಂಟ್ for handling errors. The checked statements, unchecked statements, the log statements and using statements. Okay, ಇವನ್ನ ಲಾಗ್ ಯೂಸಿಂಗ್ ಅಂತೂ ನೋಡಿದ್ರೆ ಚೆಕ್ಡ್ ಅನ್ಚೆಕ್ಡ್ ನಿಮಗೆ ಮುಂದೆ ಬರುತ್ತೆ. ಓಕೆ, ವಾಟ್ ಚೆಕ್ಡ್ ಆ್ಯಂಡ್ ಅನ್ಚೆಕ್ಡ್. ಓಕೆ, ಸೊ ವಿಲ್ ಸಿ ಒನ್ ಬೈ ಒನ್. ಸೊ ಐಡೆಂಟಿಫೈಯರ್ ಎಕ್ಸಾಂಪಲ್ಗೆ ಒಂದು ತೊಗೊಂಡಿದ್ದೀವಿ. ಐಡೆಂಟಿಫೈಯರ್ ಅಂದರೆ ವೇರಿಯಬಲ್ ಹಿಂಗೆ ಡಿಕ್ಲೇರ್ ಮಾಡೋದು ಅಂತ. ಸೊ ಇಫ್ ಕಂಡೀಷನ್ನ ಯಾವ ರೀತಿ ಮಾಡ್ಬೋದು ನೋಡಿ. ಅಟ್ ಇಫ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಯು ಇಫ್ ವ್ಯಾಲ್ಯೂನ ಇಫ್ನ ಯಾವ ರೀತಿ ಯೂಸ್ ಮಾಡಿದೆ. ಇಫ್ ಈಕ್ವಲ್ಸ್ 0, ಇಫ್ ಲೆಸ್ ದೆನ್ 10, ಐ ಪ್ಲಸ್ ಕನ್ಸೋಲ್ ಡಾಟ್ ರೈಟ್ ಲೈನ್ 0 if. ಸೊ ವಿಲ್ ಗೆಟ್ ದ ಔಟ್ಪುಟ್, ಬಟ್ ಯೂಸ್ ಸಿಂಬಲ್ ಪ್ರಿಫಿಕ್ಸ್ ಅಂತ ಹೇಳಿದ್ವಲ್ಲ. ಸೊ ದಟ್ ಈಸ್ ಫಾಲೋಡ್ ಹಿಯರ್. ಸೊ ದ ಲಿಟ್ರಲ್ಸ್ ಆರ್ ನ್ಯೂಮರಿಕ್, ನಾನ್ ನ್ಯೂಮರಿಕ್ and boolean. one more extra booleans, 0s 1 ಅಥವಾ ಟ್ರೂ ಫಾಲ್ಸ್ ಬರ್ತಲ್ಲ ಅದು. ಸೊ ಇಂಟೀಜರ್, ನ್ಯೂಮರಿಕಲ್ಲಿ ಇಂಟೀಜರ್, ರಿಯಲಲ್ಲಿ ಫ್ಲೋಟ್, ಡಬಲ್ ಎಲ್ಲ ಬರುತ್ತೆ. ಕ್ಯಾರೆಕ್ಟರ್ಸಲ್ಲಿ ಎರಡೇ ಬರೋದು, ಸಿಂಗಲ್ ಆ್ಯಂಡ್ ಸ್ಟ್ರಿಂಗ್ ಈಸ್ ಎ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್. ಸೊ ದೋಸ್ ಥಿಂಗ್ಸ್ ವಿಲ್ ಕಮ್ ಅಕ್ರಾಸ್ ಹಿಯರ್. ಸಿಂಗಲ್ ಕ್ಯಾರೆಕ್ಟರ್ಸ್ ಕಾನ್ಸ್ಟೆಂಟ್ಸ್ನ ಸಿಂಗಲ್ ಕೋಟ್ಸಲ್ಲಿ ಕೊಡ್ತೀವಿ, ಡಬಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ನ ಡಬಲ್ ಅಂದರೆ ಒಂದಕ್ಕಿಂತ ಜಾಸ್ತಿ ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ನ ಡಬಲ್ ಕೋಟ್ಸಲ್ಲಿ ಕೊಡ್ತೀವಿ. ಸೊ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು
You should be familiar with previous semester itself, and data types, reference types ಎಲ್ಲ ಆಗಿದೆ ಅಲ್ವಾ. So we'll move on to that. ಇದನ್ನು ಕವರ್ ಮಾಡಿದ್ದೀವಿ ಆಲ್ಮೋಸ್ಟ್. We will move on to the next thing. Boxing and unboxing ಕವರ್ ಆಗಿದೆ ಅಲ್ವಾ, right? So go to the next chapter so that we could finish in short time. ಈ ಆಪರೇಟ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ನಿಮಗೆ ಗೊತ್ತಿದೆ. ಯೂಸ್ ಅರ್ಥಮೆಟಿಕ್, ಅದರ ಅಸೋಸಿಯೇಟಿವಿಟಿ ಬರುತ್ತೆ, ಆಮೇಲೆ ಅದರ ಪ್ರಿಯಾರಿಟಿ ಟೇಬಲ್ ಬರುತ್ತೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಬಿಟ್ವೈಸ್ ಆಪರೇಟರ್ಸ್ ಅಂದರೆ ಏನು ಅಂತ ನೋಡ್ಕೊಳ್ಳಿ. ಸೊ ದಟ್ಸ್ ವೆರಿ ಪ್ರೆಸಿಡೆನ್ಸು ಬಂದೇ ಬರುತ್ತೆ. ಓಕೆ, ದಟ್ಸ್ ವಾಟ್ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್, ಇಂಪ್ಲಿಸಿಟ್ ಕನ್ವರ್ಷನ್ ಮಾಡಿದ್ವಲ್ಲ. ವಿ ಹ್ಯಾವ್ ಗಾನ್ ಥ್ರೂ ಎಕ್ಸ್ಪ್ಲಿಸಿಟಲ್ಲಿ ಬಾಕ್ಸಿಂಗ್ ಆ್ಯಂಡ್ ಬಾಕ್ಸಿಂಗ್, ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಕನ್ವರ್ಟಿಂಗ್ ಟು ಡಬಲ್. ಇಂಪ್ಲಿಸಿಟ್ ಅಂದರೆ ಅದಷ್ಟು ಕತೆ ಆಗೋದು, ನೀವು ಎಕ್ಸ್ಪ್ಲಿಸಿಟಿಂದ ನೀವು ಮಾಡೋದು. ಓಕೆ, ದಟ್ ದೋಸ್ ಥಿಂಗ್ಸ್ ವಿ ಕಮ್ ಅಕ್ರಾಸ್ ಇನ್ ಕನ್ವರ್ಷನ್ಸ್. ಆಪರೇಷನ್ ಪ್ರೆಸಿಡೆನ್ಸ್ ಆ್ಯಂಡ್ ಅಸೋಸಿಯೇಟಿವಿಟಿ ಇದೆಲ್ಲ ನೋಡ್ಕೋಬೇಕು ನೀವು. ನಾವು ಇಲ್ಲಿ ಮೂವ್ ಆನ್ ಟು ದ, ಇದೆಲ್ಲ ಮಾಡಿದ್ದೀವಿ. ಮೆಥಡ್ಸ್ ಆ್ಯಂಡ್ ಫಂಕ್ಷನ್ಸ್ ಗೊತ್ತೇ ಅಲ್ವಾ. ಇಫ್ ಎಲ್ಸು ಸೇಮ್ ಅದರಲ್ಲಿರೋ ಥರನೇ. ಫಾರ್ ಈಚ್ ಯಾವಾಗ ಯೂಸ್ ಮಾಡಬೇಕು, ಫಾರ್ ಈಚ್ ಹೇಗೆ ವರ್ಕ್ ಆಗುತ್ತೆ ಅಂತ ವಿ ಗೋ ಥ್ರೂ ದಿ ಅರ್ರೇ ಲಿಸ್ಟ್. ಅರ್ರೇ ಲಿಸ್ಟು ಅಥವಾ ಡಾಟಾ ಟೇಬಲ್ಲು, ಡಾಟಾ ಟೇಬಲ್ ಅಂತ ಬರುತ್ತಲ್ಲ ಕ್ವೆರೀಸಲ್ಲಿ, ಅಲ್ಲೂ ಕೂಡ ಫಾರ್ ಈಚ್ನ ಯೂಸ್ ಮಾಡ್ತೀವಿ. ಹೇಗೆ ಮಾಡೋದು ಅಂತ ವಿಲ್ ಗೋ ಥ್ರೂ ಇನ್ ಡೀಟೇಲ್. ಸೊ ಟರ್ನರಿ ಅದೇ ಇಫ್ ಎಲ್ಸ್ ಕೋಲನ್ ಕ್ವಶನ್ ಮಾರ್ಕ್ ಕೋಲನ್ ಸೆಮಿಕೋಲನ್, ಇಲ್ಲಿ ಕೋಲನ್ ಬರಬೇಕು. ದಿಸ್ ಶುಡ್ ಬಿ ಅ ಕೋಲನ್. ಓಕೆ, ಸೊ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ದೀವಿ. ದಿಸ್ ಇಸ್ ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ವಿಚ್ ಯು ಆಲ್ ಲರ್ನ್ಡ್ ಆಲ್ರೆಡಿ. ನಿಮಗೆ ಇಂಪಾರ್ಟೆಂಟ್ ಇರೋದನ್ನು, ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನು ಹೇಳಬೇಕು. ವೈಲ್ ಸ್ಟೇಟ್ಮೆಂಟ್ ಎಲ್ಲ ಗೊತ್ತಿದೆ. ಗೋ ಟು ದಿ ಪೇಜ್ ನಂಬರ್. Okay, what not covered, I have to cover these things. Enumeration types. Okay, enumeration types. Array list ಬಗ್ಗೆ ಹೇಳಿದ್ದೀನಿ ಅನ್ಸುತ್ತೆ. enum. Okay, so enumeration ಅಂದರೆ you suppose shape, enum shape, ಯಾವ್ಯಾವ ಶೇಪ್ ಬರ್ಬೋದು. ಸರ್ಕಲ್, ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಎಕ್ಸಾಗೋನು, ಈ ಥರ ಎಲ್ಲ ಬರ್ತಲ್ವ. ಸೊ ಇದನ್ನು ಶೇಪ್ಸ್ ಅನ್ನೋ ಒಂದು, ಈಗ ಡೇಸ್, ವೀಕ್ ಡೇಸ್ ಅಂತ ಕೊಡ್ತೀವಲ್ಲ, ಸಂಡೇ ಮಂಡೇ, ಆ ರೀತಿ ಶೇಪ್ಸ್ ಅನ್ನೋದರಲ್ಲಿ ಸರ್ಕಲ್ಲು, ಸ್ಕ್ವೇರು, ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ಲು ಇವೆಲ್ಲ ಕೊಡ್ಬೋದು. ಓಕೆ, ಸೊ ಅದನ್ನು enum ಲಿಸ್ಟ್ ಅಂತ ಹೇಳ್ತೀವಿ. ಹೌ ಟು ಕ್ರಿಯೇಟ್ enum ಲಿಸ್ಟ್ ಇನ್ C# ಬೈ ಯೂಸಿಂಗ್ ಕಾಮಾ. ಈಗ ಅದನ್ನು ಒಂದು ಸೆಟ್ ಮಾಡಿಬಿಟ್ಟು CL ಮ್ಯಾಥಮೆಟಿಕ್ಸಲ್ಲಿ ಸೆಟ್ಸ್ ಮಾಡ್ತೀವಲ್ಲ, ಶೇಪ್ ಸೆಟ್ಸ್, ಆ ರೀತಿ ಕ್ರಿಯೇಟ್ ಮಾಡೋದಷ್ಟೇ. ದೆನ್ ಹಿಯರ್ ಇಸ್ ಅನ್ ಎಕ್ಸಾಂಪಲ್. ಎರಡೇ ಸರ್ಕಲ್ಲು, ಸ್ಕ್ವೇರ್ ಎರಡೇ ಕೊಟ್ಟಿದ್ದಾರೆ ನೋಡೋಣ. ಕ್ಲಾಸ್ ಏರಿಯಾ ವೇರ್ ಪಬ್ಲಿಕ್ enum shape. enum is the keyword which you use for creating enum list, right? So now ಸರ್ಕಲ್, ಸ್ಕ್ವೇರ್ ಅನ್ನೋದು ಎರಡನೇ ತಗೊಂಡು ತೋರಿಸಿದ್ದೀನಿ. ಓಕೆ, ಪಬ್ಲಿಕ್ ವಾಯ್ಡ್ ಏರಿಯಾ ಶೇಪ್, ಇಂಟೆಕ್ಸ್ ಶೇಪ್ ಸ್ಮಾಲ್ ಶೇಪ್. ಓಕೆ, ಡಬಲ್ ಏರಿಯಾ. ಸೊ ಏರಿಯಾನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ವೇರಿಯೇಬಲ್, ರೈಟ್. ಡಬಲಲ್ಲಿ ಸ್ವಿಚ್ ಶೇಪ್ ಕಂಟೈನ್ಸ್ ಕೇಸ್ ಶೇಪ್ ಡಾಟ್ ಸರ್ಕಲ್, ಶೇಪ್ ಡಾಟ್ ಸ್ಕ್ವೇರ್. ಡೈರೆಕ್ಟಾಗಿ ಅದೇ ವ್ಯಾಲ್ಯೂನ ಕೊಡ್ತಾ ಇದ್ದೀನಿ. ಸೊ ಆ ಕೇಸ್ ವ್ಯಾಲ್ಯೂ ಬಂದರೆ, ಈ ಕೇಸ್ ವ್ಯಾಲ್ಯೂ ಬಂದರೆ ಏನು ಮಾಡಬೇಕು. ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ಬೇರೆ ಬೇರೆ ಇರುತ್ತೆ. ಸರ್ಕಲ್ ಬಂದರೆ 2πr ತೊಗೊಳ್ತೀವಿ, ಸ್ಕ್ವೇರ್ ಬಂದರೆ ಎರಡನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ಔಟ್ಪುಟ್ನ ಕೊಡ್ತೀವಿ. ದಟ್ ಈಸ್ ವಾಟ್ ಇದನ್ನು ಕೇಸಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಕೇಸ್ ವ್ಯಾಲ್ಯೂ ತೊಗೋಬೇಕು. ಕೇಸ್ ವ್ಯಾಲ್ಯೂ ಕೊಡಬೇಕಾದ್ರೂ ನೋಡಿ, ಶೇಪ್ ಡಾಟ್ ಸ್ಕ್ವೇರ್, ಶೇಪ್ ಡಾಟ್ ಸರ್ಕಲ್ ಅಂತ ಡೈರೆಕ್ಟಾಗಿ ಕೊಡ್ಬೋದು, ಬಿಕಾಸ್ ಇಟ್ಸ್ ಎನ್ enum ಸೆಟ್. ಸೊ ಈ ರೀತಿ ಮಾಡ್ಬೋದು. ದಿಸ್ ಈಸ್ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಯು ಆರ್ ಗೆಟಿಂಗ್ ದ ಔಟ್ಪುಟ್. ಏರಿಯಾ ಶೇಪ್ 15, ಏರಿಯಾ ಶೇಪ್ ಡಾಟ್ ಸರ್ಕಲ್. ಓಕೆ, ಡಾಟ್ ಸ್ಕ್ವೇರ್. ಇದು 15 ಕಳಿಸಿದ್ದೀವಿ, ಏರಿಯಾ ಡಾಟ್ ಶೇಪ್ ಎರಡನ್ನ ಫಂಕ್ಷನಿಗೆ ಕಳಿಸ್ತೀವಿ. ಯಾವ ಫಂಕ್ಷನ್ ನೇಮ್? ಇಂಟ್ ಎಕ್ಸ್, ಅದು ನಂಬರು ಮತ್ತು ಶೇಪ್ enum ಶೇಪ್, ಅದನ್ನು ಕಳಿಸ್ಬಿಟ್ಟು ಆ ಫಂಕ್ಷನಲ್ಲಿ ಸ್ವಿಚ್ ಕೇಸಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಆಲ್ ನಂಬರ್ಸ್ ಆರ್ 15s.
ಸೊ ದಿಸ್ ನೀವು 15 ಕಳಿಸ್ಬೇಕು ಅಂತಿಲ್ಲ, ಎಷ್ಟಾದರೂ ನಂಬರ್ ಕಳಿಸ್ಬೋದು. ದಿಸ್ ಈಸ್ enum how you create. ಇದೇ ಸಿಂಪಲ್ ಎಕ್ಸಾಂಪಲ್, ಇದನ್ನೇ ಬರೆದ್ರು ತೊಂದರೆ ಇಲ್ಲ. ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ಸ್ಟಾಫ್, ಡೈರೆಕ್ಟರ್, ಮ್ಯಾನೇಜರ್ಸ್, ಎಕ್ಸಿಕ್ಯೂಟಿವ್ಸ್ ಅಂತ 3 ಕ್ರಿಯೇಟ್ ಮಾಡಿ ನಮ್ಮ ಸ್ಟಾಫು ಡೈರೆಕ್ಟಾಗಿ ಸ್ಟಾಫ್ ಡಾಟ್ ಡೈರೆಕ್ಟರ್, ಸ್ಟಾಫ್ ಡಾಟ್ ಮ್ಯಾನೇಜರ್, ಸ್ಟಾಫ್ ಡಾಟ್ ಎಕ್ಸಿಕ್ಯೂಟಿವ್ಸ್ ಅಂತ ಕೊಟ್ಬಿಟ್ಟು ಕಾಲ್ ಮಾಡಿ ಸೆಂಡ್ ಮಾಡಿ ಫಂಕ್ಷನ್ಗೆ. ಸೊ ಮೆನಿ ಥಿಂಗ್ಸ್ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ರೈಟ್ ದ ರಿಗಾರ್ಡಿಂಗ್ ಇನ್ ಕೇಸ್ ವ್ಯಾಲ್ಯೂ, ಈ ರೀತಿ ಎಕ್ಸಾಂಪಲ್ ಕೊಡಿ. ಇದು enum ಕ್ರಿಯೇಟ್ ಮಾಡೋದು ತುಂಬ ಈಸಿ ಇದೆ. ಓಕೆ, ಈಸಿಯೆಸ್ಟ್. ಸೊ ಎನ್ಯೂಮರೇಟರ್ ಇನಿಷಿಯಲೈಸೇಷನ್ ಒಂದು ಥರ ಮಾಡಿದ್ವಿ. ಈಗ ಇನ್ನೊಂದು ಥರ ಮಾಡೋದು ನೋಡಿ. ಸೊ ಎನ್ಯೂಮರೇಟರ್ ಇನಿಷಿಯಲೈಸೇಷನ್ ಅಂದರೆ 1 3 7 5 ಕೊಟ್ಟರೆ ವ್ಯಾಲ್ಯೂ ಬಂದುಬಿಡ್ಬೇಕು. ಸೊ enum ಕ್ರಿಯೇಟ್ ಮಾಡಿದ್ರೆ ರೆಡ್ ಸೆಮಿಕೋಲನ್, ಬ್ಲೂ ಸೆಮಿಕೋಲನ್, ಗ್ರೀನ್ ಸೆಮಿಕೋಲನ್, ಯೆಲ್ಲೋ ಸೆಮಿಕೋಲನ್ ಅಂತ ಕೊಟ್ಬಿಟ್ರೆ enum ಕ್ರಿಯೇಟ್ ಬಂದುಬಿಡ್ತಾಯಿತ್ತು. ಕಾಮ ಅಂತ ಕೊಟ್ಬಿಟ್ಟಿದ್ರೆ ಬಂದುಬಿಡೋದು, ಇಲ್ಲೆಲ್ಲ ಕ್ರಿಯೇಟ್ ಮಾಡ್ದಂಗೆ ಅಲ್ವಾ. ನಾಟ್ ಸೆಮಿಕೋಲನ್, ಕಾಮ ಇಲ್ಲಿ ಕಾಣಿಸ್ತಾ ಇದೆ ಈ ಥರ. ಸೊ ಆದರೆ ಇನ್ನೊಂದು ಥರ ಮಾಡೋದನ್ನು ಎನ್ಯೂಮರೇಷನ್ ಲಿಸ್ಟ್ನ ಇನಿಷಿಯಲೈಸ್ ಮಾಡೋದು ಅಂತ ಹೇಳ್ತೀವಿ. ಓಕೆ, ಸೊ ರೆಡ್ 1, ಬ್ಲೂ 3, ಗ್ರೀನ್ 7, ಯೆಲ್ಲೋ 5 ಅಂತ ಇನಿಷಿಯಲೈಸ್ ಮಾಡಿದ್ವಿ. ಆ್ಯಂಡ್ enum ಕಲರ್ಸ್, ಓಕೆ, ರೆಡ್ ಪ್ಲಸ್ ರೆಡ್ಗೆ 1 ಇದೆ ಅಲ್ವಾ, enum ಕಲರ್. ಓಕೆ, ರೆಡ್ಗೆ 1 ಕೊಟ್ಟಿದ್ವಿ, ಆ್ಯಂಡ್ ದಟ್ ರೆಡ್ ಪ್ಲಸ್ 2 ಈಸ್ ಬ್ಲೂ ಅಂದರೆ 3 ಆಯಿತು. ಗ್ರೀನ್ ಈಕ್ವಲ್ಸ್ ರೆಡ್ ಪ್ಲಸ್ ಬ್ಲೂ ಪ್ಲಸ್ 3. ರೆಡ್ ಅಂದರೆ 1, ಬ್ಲೂ ಅಂದರೆ 3 ಪ್ಲಸ್ 3 6 1 7 ಆಯಿತಾ, 7. ಅಗೈನ್ ವಾಟ್ ಈಸ್ ಬ್ಲೂ, ವಾಟ್ ಈಸ್ ಯೆಲ್ಲೋ, ದಿಸ್ ಈಸ್ ಬ್ಲೂ ಪ್ಲಸ್ ಅಂದರೆ 3 ಪ್ಲಸ್ 2 5. ಓಕೆ, ಸೊ ಈ ರೀತಿ ವ್ಯಾಲ್ಯೂ ಅಸೈನ್ ಮಾಡ್ಬೋದು. ಅಂದರೆ ಪ್ರೀವಿಯಸ್ ವ್ಯಾಲ್ಯೂ ಕೊಟ್ಟಿರೋದೇ ವ್ಯಾಲ್ಯೂನ ಆ್ಯಡ್ ಮಾಡಿಬಿಟ್ಟು ಮಾಡ್ಬೋದು. ದಟ್ ಈಸ್ ಡೈನಾಮಿಕಲಿ ಎನ್ಯೂಮರೇಟರ್ ಇನಿಷಿಯಲೈಸೇಷನ್ ಅಂತ ಹೇಳ್ತೀವಿ. ಅದನ್ನು ಹಂಗೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದರಲ್ಲಿ. ನೆಕ್ಸ್ಟ್ enum ಆಲ್ಫಾಬೆಟ್ಸ್, ಎ ಅಂದರೆ 1, ಬಿ ಅಂದರೆ 5, ಸಿ ಅಂದರೆ ಎ ಬಿ ಈಕ್ವಲ್ಸ್ 5, ಸಿ ಡಿ ಈಕ್ವಲ್ಸ್ 20, ಇ. ಸೊ ಎ ಈಸ್ ಸೆಟ್ ಟು 0, ಎನ ಸಿ 0ಗೆ ಸೆಟ್ ಆಗುತ್ತೆ. ಆ್ಯಂಡ್ ಬಿ ವ್ಯಾಲ್ಯೂ ಈಸ್ ಗಿವನ್ ವಿತ್ 5, ಎ 0 ಕೊಟ್ಬಿಟ್ಟು ಬಿಗೆ 5 ಕೊಡುತ್ತೆ. ಆ್ಯಂಡ್ ವ್ಯಾಲ್ಯೂ ಸಿ ಏನಾಗುತ್ತೆ ನೋಡಿ, ಸಿ ಈಸ್ ಸೆಟ್ ಟು 6, ಅದರ ನೆಕ್ಸ್ಟ್ ನಂಬರ್ ಸೆಟ್ ಆಗುತ್ತೆ, ರೈಟ್. 6, ದಟ್ ಈಸ್ 5 + 1. ಓಕೆ, ಸಿ is set to 6 and similarly E is set to 21. 20 ಇದೆ next number, right? ಅದಕ್ಕೆ 1 ಆ್ಯಡ್ ಆಗ್ತಾ ಹೋಗುತ್ತೆ. This is how enums can also have the dynamically changing values. So ಈ ರೀತಿ ಎಕ್ಸಾಂಪಲ್ ಬರೀರಿ, ದಟ್ಸ್ ಕ್ವೈಟ್ ಬಿ ಈಸಿ. ಸೊ ಎನ್ಯುಮರೇಟರ್ ಟೈಪ್ ಕನ್ವರ್ಷನ್, ಅದರಲ್ಲೂ ಕೂಡ ಟೈಪ್ಸ್ ಇರುತ್ತೆ. ವಿ ಕ್ಯಾನ್ ಮೇಕ್ ಸಮ್ ಕನ್ವರ್ಷನ್ ಲೈಕ್ ಯೂಸಿಂಗ್ value 0, value 1, value 2, value 3 with values. Okay, so value u1 equals values 1, value int u1. Okay, u1 is actually value 1, values value. Okay, so let us give an example. ಇದನ್ನ ಎಕ್ಸಾಂಪಲ್ ನೋಡಿದ್ರೆ ಕನ್ಫ್ಯೂಸ್ ಆದರೆ ಈ ಎಕ್ಸಾಂಪಲ್ ನೋಡಿ. ಸೊ enum type and north east is 10, north is set to 0, east west is 11 and south is 12. ಸೊ ನೋಡೋಣ ಈಗ. ಸೊ ಡೈರೆಕ್ಷನ್ಸ್ d1 equals, direction is the enum object. ಸೊ ಡೈರೆಕ್ಷನ್ d1 equals 0, d1 ಆಬ್ಜೆಕ್ಟ್ ಈಕ್ವಲ್ 0 ಕೊಟ್ಟಿದೆ, ಇಂಪ್ಲಿಸಿಟ್ ಕನ್ವರ್ಷನ್ ಆಗುತ್ತೆ, ಅದಷ್ಟು ಕತೆ. ಸೊ ಡೈರೆಕ್ಷನ್ ಟು d2 ಈಕ್ವಲ್ಸ್ ಡೈರೆಕ್ಷನ್ ಡಾಟ್ ಈಸ್ಟ್ ವ್ಯಾಲ್ಯೂ ಎಷ್ಟಿದೆ 10 ವ್ಯಾಲ್ಯೂ d2 ಬರುತ್ತೆ. ವೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ 11 ಬರುತ್ತೆ. ಆ್ಯಂಡ್ ಆಫ್ ಕೋರ್ಸ್ d4 ಈಕ್ವಲ್ಸ್ ಡೈರೆಕ್ಷನ್ 12. ಇದು ಇಂಪ್ಲಿಸಿಟ್ ಕನ್ವರ್ಷನ್ ಆಗುತ್ತೆ, ರೈಟ್. 12 ಅಂತ ಕೊಟ್ಟರೆ ಇಂಪ್ಲಿಸಿಟ್ ಕನ್ವರ್ಷನ್ ಆಗುತ್ತೆ. ಸೊ ಕನ್ಸೋಲ್ ಡಾಟ್ ರೈಟ್ ಲೈನ್ ವೆನ್ ಯು ಟೈಪ್ ಔಟ್ಪುಟ್ ಆಫ್ ದೀಸ್ ಥಿಂಗ್ಸ್, d1 ವ್ಯಾಲ್ಯೂ ಎಷ್ಟಿದೆ ಅಂತ ನೀವೆಲ್ಲ ಚೆಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಔಟ್ಪುಟ್ 0, 10, 11, 12. ಸೊ ಈ ರೀತಿ ನೀವು ನೋಡಿದ್ರೆ ನಿಮಗೆ ಓದಿದ್ರೆ ಅರ್ಥ ಆಗುತ್ತೆ. ಇನ್ನೊಂದು ಸಲ ಟೆಕ್ಸ್ಟ್ ಬುಕ್ ಇರುತ್ತೆ, ನೋಡ್ಕೊಳ್ಳಿ, ಓದ್ಕೊಳ್ಳಿ, ದಟ್ಸ್ ಕ್ವೈಟ್ ಈಸಿ. ಸೊ ವಿಲ್ ಗೆಟ್ ಸಮ್ ವ್ಯಾಲ್ಯೂ, ಸೆಟ್ ವ್ಯಾಲ್ಯೂ ಎಲ್ಲ ಮಾಡ್ಬೋದು. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಸ್ಟ್ರಕ್ಚರ್ಸ್ ಅಲ್ವಾ.
ಓಕೆ, ಸ್ಟ್ರಕ್ಚರ್ ಆಫ್ ಎಂಪ್ಲಾಯೀಸ್. ಓಕೆ, ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಸಾಕು.